ಅಣ್ಣ ಅಕ್ಕ ಮಹಾತಾಯಿ ಅಂತ ನಿನ್ನೆವರೆಗೂ ಕೂಡ ವಾಕ್ಸಮರ ನಡೆಸಿದ್ದಂಥ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಯುದ್ಧ ಇದೀಗ ಧರ್ಮಸ್ಥಳದ ಕಡೆಗೆ ತಿರುಗಿದೆ. ನಾನು ಆ ರೀತಿ ಪದವನ್ನು ಹೇಳಿಲ್ಲ ಅಂತಿರುವಂಥ ಸಿಟಿ ರವಿಗೆ ಸವಾಲ್ ಹಾಕಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಮಾಣ ಮಾಡುವಂತೆ ಧರ್ಮಸ್ಥಳಕ್ಕೆ ಆಹ್ವಾನಿಸಿದ್ದಾರೆ. ಸವಾಲಿಗೆ ಸವಾಲು, ಏಟಿಗೆ ಎದಿರೇಟು, ಲಕ್ಷ್ಮೀ ಶಪಥ, ಸಿಟಿ ರವಿ ಯುದ್ಧ. ಸಿಟಿ ರವಿ ವಿರುದ್ಧದ ಅಶ್ಲೀಲ ಪದ ಬಳಕೆ ಆರೋಪ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ರವಿ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಪಟ್ಟು ಹಿಡಿದಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಹೋರಾಟ ನಿಲ್ಲಿಸಲ್ಲ ಅಂತಿದ್ದಾರೆ. ನನ್ನ ಹತ್ಯೆಗೆ ಸಂಚು ರೂಪಿಸಿದ್ರು, ನನ್ನ ಮೇಲೆ ಅಟ್ಯಾಕ್ ಆಗಿತ್ತು ಅಂತ ಸಿಟಿ ರವಿ ಕೌಂಟರ್ ಮಾಡ್ತಿದ್ದಾರೆ. ಸಿಟಿ ರವಿ ಅವರೇ ಧರ್ಮಸ್ಥಳಕ್ಕೆ ಬನ್ನಿ, ಲಕ್ಷ್ಮೀ ಸವಾಲ್. ಕೆಸರಿನಿಂದ ದೂರ ಇರ್ತೀನಿ, ಸಿಟಿ ರವಿ ತಿರುಗೇಟು. TV9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿಗೆ ಸವಾಲ್ ಹಾಕಿದ್ದಾರೆ. ಸಿಟಿ ರವಿ ಅವರೇ, ನೀವು ದೇವರನ್ನ ನಂಬುತ್ತೀರಲ್ವಾ? ನೀವು ಆ ಪದ ಬಳಸಿಲ್ಲ ಅನ್ನೋದಾದ್ರೆ ಧರ್ಮಸ್ಥಳಕ್ಕೆ ಬನ್ನಿ, ಪ್ರಮಾಣ ಮಾಡಿ ಅಂತ ಆಹ್ವಾನಿಸಿದ್ದಾರೆ. ಇದಕ್ಕೆ ಸಿಟಿ ರವಿ, ಧರ್ಮಸ್ಥಳ ಪಕ್ಕದಲ್ಲೇ ಇದೆ, ಕೆಸರಿನಿಂದ ದೂರ ಇರ್ತೀನಿ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಕೆಸರಿಗೆ ಹೋಲಿಸಿದ್ದಾರೆ. ನೀವು ದೇವರನ್ನ ನಂಬ್ತೀರಲ್ಲ ರೀ ಸಿಟಿ ರವಿ ಅವರೇ, ಬನ್ನಿ ಧರ್ಮಸ್ಥಳಕ್ಕೆ. ನಾನ್ ಕುಟುಂಬ ಸಮೇತ ಬರ್ತೀನಿ ಧರ್ಮಸ್ಥಳಕ್ಕೆ. ದೇವ್ರ ನಂಬ್ತಿರ್ತಾನೆ ನೀವು? ಯಾರು ಬೇಡ, ನೀವು ನಿಮ್ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ. ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ, ಒಬ್ಬ ಮಹಿಳೆ ಅಪಮಾನ ಮಾಡಿಲ್ಲ ಅಂತ ಹೇಳಿ. ನಾನು ನನ್ನ ಕುಟುಂಬ ಸಮೇತ ಬರ್ತೀನಿ, ನಾನು ದೇವರನ್ನ ನಂಬ್ತೀನಿ. ಧರ್ಮಸ್ಥಳ ನಂಗೆ ಪಕ್ಕದಲ್ಲೇ ಇರೋದು, ಆಗಾಗ ಹೋಗ್ತಾನೆ ಇರ್ತೀನಿ. ಹಿರಿಯರು ನನಗೊಂದು ಮಾತು ಹೇಳಿದರು, ನೋಡಪ್ಪ ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಕೆಸರೇ ಬಂದು ನಿನ್ನ ಮೇಲೆ ನೀನೇ ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದರು. ಹಾಗಾಗಿ ನಾನು ಏನೂ ಪ್ರತಿಕ್ರಿಯೆ ಕೊಡಕ್ಕೆ ಬಯಸಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಮಧ್ಯೆ ಗಾಯ ಗುದ್ದಾಟ. ಗಾಯ ತಕ್ಷಣ ಮಾಯುವಷ್ಟರ ಮಟ್ಟಿಗೆ ಉಳಿದಿಲ್ಲ. ಇಟ್ ವಿಲ್ ಟೇಕ್ ಎ ಟೈಮ್, ಸಮಯ ತಗೊಳುತ್ತೆ. ಯಾಕೆಂದರೆ ಗಾಯನ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಎಷ್ಟಪ್ಪ ಸ್ಟಿಚಸ್ ಬಿದ್ದಿದ್ದು ಮಹಾನ್ ಭಾವರೇ ನಿಮಗೆ? ಎಷ್ಟು ರಕ್ತ ಹೋಗಿದೆ? ನಾನೊಬ್ಬ ಮಹಿಳೆ, ನನಗೂ ಅಂತಃಕರಣ ಅನ್ನೋದಿದೆ, ನನಗೂ ಹೃದಯ ಇದೆ. ಕೆಟ್ಟದ್ದನ್ನು ನೋಡೋದಿಲ್ಲ, ಕೆಟ್ಟದ್ದನ್ನು ಮಾಡೋದಿಲ್ಲ, ಕೆಟ್ಟದ್ದನ್ನು ಕೇಳೋದಿಲ್ಲ. ಇದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಂಥ ಸಂಸ್ಕೃತಿ. ನಿಮಗೆ ಒಂದು ಫೇಸ್ ಸೇವರ್ ಬೇಕಾಗಿತ್ತು. ನಿಮಗೆ ಎನ್ಕೌಂಟ್ರು, ನಿಮ್ಗೆ ಎಷ್ಟು ಸ್ಟಿಚಸ್ ಬಿದ್ದಿದೆ ಅಂತ ಕೇಳ್ತೀನಿ. ನಿಮ್ಗಾಗಿರೋ ಗಾಯ ನನಗಾಗಿರುವಂಥ ಗಾಯ. ನಿಮ್ಗಾಗಿರೋ ಗಾಯ ಎಟ್ಲೀಸ್ಟ್ ನೀವು ಬ್ಯಾಂಡೇಜ್ ಕಟ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ. ಬಟ್ ವಾಟ್ ಅಬೌಟ್ ಮೈ ಪೇನ್? ಇನ್ನು ನನ್ನ ಮೇಲೆ ಹಲ್ಲೆಯಾಗಿರೋದಕ್ಕೆ ವಿಡಿಯೋ ಆಗಿದೆ ಅಂತ ಸಿಟಿ ರವಿ ಹೇಳಿದ್ರು. ಈ ಆರೋಪಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ, CCTV ಅಲ್ಲದೆ ಮಾರ್ಷಲ್ಗಳು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ನೀವೇನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ? ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಟ್ಟಿದ್ದೀರಿ, ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಹತ್ರ ಇಲ್ಲ. ಆದರೆ ನನ್ನ FIR ರಿಜಿಸ್ಟರ್ ಆಗಲಿಲ್ಲ. ಖಾನಾಪುರದಲ್ಲಿ ತಾನೇ ಅವ್ರಿಗೆ ಗಾಯ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ನಾನು ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ. 300 ಜನ BJP ಕಾರ್ಯಕರ್ತರು, ಇಡೀ ವಿರೋಧ ಪಕ್ಷದ ನಾಯಕರು, ಇಡೀ ಮಾಜಿ ಮಂತ್ರಿಗಳು, ಇಡೀ ಹಾಲಿ MLCಗಳು, MLAಗಳು ಅವ್ರ ಜೊತೆಯಲ್ಲಿ ಇದ್ದಾಗ ಹೆಬ್ಬಾಳ್ಕರ್ ಬೆಂಬಲಿಗರು ಹೋಗಿ ಅವ್ರನ್ನ ಹೊಡಿತಾರೆ ಅಂತಂದ್ರೆ ಯಾರಿಗ್ರಿ ಕಿವಿ ಮೇಲೆ ಹೂವು ಇಡ್ತೀರಾ ನೀವು? ಜೋಶಿ ಎನ್ಕೌಂಟರ್ ಆರೋಪಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು. ನನ್ನ ಮರ್ಯಾದೆಗೆ ಎನ್ಕೌಂಟರ್ ಆಗಿದೆ ಅಂತ ಹೆಬ್ಬಾಳ್ಕರ್ ಪಂಚ್. ಬಹುತೇಕ ನನಗೆ ಅನ್ನಿಸ್ತದ, ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದ. ಅವ್ರು ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾ ಇದ್ರು. ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಇತ್ತು ಕಾಣ್ತದ. ಅವರು ಅಷ್ಟು ಎನ್ಕೌಂಟರ್ ಅಂತ ಹೇಳ್ತಾರೆ. ಇನ್ನು ಸಿಟಿ ರವಿ ಅವರು ಅಷ್ಟೊಂದು ಚಿಕ್ಕ ಮಕ್ಕಳ
ಏನು ಪೊಲೀಸ್ ಅವರು ಏನು ಎನ್ಕೌಂಟರ್ ಮಾಡ್ತಾರೆ ಹಾಗೆ ನಿಮಗ ಎನ್ಕೌಂಟ್ರು? ನನ್ನ ಮರ್ಯಾದೆಗೆ ಎನ್ಕೌಂಟರ್ ಮಾಡಿದ್ದೀರಾ, ನನ್ನ ಸ್ವಾಭಿಮಾನಕ್ಕೆ ಎನ್ಕೌಂಟರ್ ಮಾಡಿದ್ದೀರಾ. ಆ ಎನ್ಕೌಂಟರ್ ಬಗ್ಗೆ ಮೊದಲು ಮಾತನಾಡಿ ಮಹಾನ್ ಭಾವ ಸಿ ಟಿ ರವಿ ಅವರೇ, ಆಮೇಲೆ ನಿಮ್ಮ ಫೇಕ್ ಎನ್ಕೌಂಟರ್ ಬಗ್ಗೆ ನಾನು ಮಾತಾಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವರನ್ನ ಕೊಲೆಗಾರ ಎಂದಿದ್ದು ಸರಿನಾ ಅಂತ ಸಿಟಿ ರವಿ ಪತ್ನಿ ಪ್ರಶ್ನಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅವರಷ್ಟು ಬುದ್ಧಿ ನನಗಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಆ ಪದವನ್ನ ನಿಮ್ಗೆ ಯಾರಾದ್ರೂ ಬಳಸಿದ್ರೆ ಏನಾಗುತ್ತೆ ಅಂತ ಲಕ್ಷ್ಮಿ ಪ್ರಶ್ನಿಸಿದ್ದಾರೆ. ಕೊಲೆ ಮಾಡಿದ್ದನ್ನ ನೋಡಿದಾರಾ, ಕಣ್ಣಾರೆ ನೋಡಿದಾರಾ, ಅದನ್ನ ಅವ್ರು ಹೇಳಬೇಕಲ್ವಾ. ಸೊ ಅವರು ವಿಧಾನಸಭೆ ಒಳಗಡೆ ಏನು ಮಾತಾಡಿದ್ದಾರೆ ಅಂತ ತಾಯಿ ಇಲ್ದಲೆ ಸಿ ಟಿ ರವಿ ಹೇಗೆ ಬರಕ್ಕೆ ಸಾಧ್ಯ? ಒಬ್ಬ ಮಹಿಳೆಯಾಗಿ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ, ನಿಮಗೆ ಯಾರಾದರೂ ಚಿಕ್ಕಮಗಳೂರಿನಲ್ಲಿ ಈ ಪದವನ್ನು ಯಾರಾದರೂ ನಿಮಗೆ ಬಳಸಿದ್ರೆ ನಿಮಗೇನಾಗುತ್ತೆ? ಇಷ್ಟು ಮಾತ್ರ ಕೇಳಲಿಕ್ಕೆ ಬಯಸ್ತೀನಿ. ನಮ್ಮ ನಾಯಕನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಾಗ ನಾನು ಸುಮ್ಮನೆ ಕೂರೋಕ್ಕಾಗುತ್ತಾ? ಪ್ರತಿರೋಧ ಒಡ್ಡೋದು ಬೇಡವಾ? ಮಾತಿಗೆ ಮಾತು, ಕೌಂಟರ್ಗೆ ಕೌಂಟರ್ ಕೊಟ್ಟಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಕ್ರಮ ಆಗೋವರೆಗೂ ಹೋರಾಟ ನಿಲ್ಲಿಸಲ್ಲ ಅನ್ನೋ ಸಂದೇಶ ಸಾರಿದ್ದಾರೆ. ಸದ್ಯ ಪ್ರಕರಣವನ್ನ ಸಿಐಡಿ ಕೈಗೆತ್ತಿಕೊಳ್ಳಲಿದ್ದು ತನಿಖೆಯಾಗುವವರೆಗೂ ಪ್ರತಿಕ್ರಿಯಿಸಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.